ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್, ಸಚಿವರ ರಾಜೀನಾಮೆ, ಅಸಮಾಧಾನದ ಹೇಳಿಕೆಗಳು, ಅಸಮಾಧಾನವನ್ನು ಹೊರಹಾಕ್ತಾ ಇರುವ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಪಕ್ಷದಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಆಗೋದಕ್ಕೆ ಬಿಡಬೇಡಿ, ಮನವೊಲಿಕೆ ಮಾಡಿ, ಆಗದೇ ಇದ್ರೆ ರಾಜೀನಾಮೆ ಅಂಗೀಕರಿಸಿ. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮನವೊಲಿಸಿ, ಅವರನ್ನು ಸಮಾಧಾನ ಪಡಿಸಿ. ಆಗಲೂ ಅವರು ಹೇಳಿದ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಅಂತಂದರೆ ಅವರು ಕೊಟ್ಟಂಥ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾಗಿದೆ, ಅದಿನ್ನೂ ಅಂಗೀಕಾರ ಆಗಿಲ್ಲ, ಹಾಗೇ ಇದೆ. ಮತ್ತೊಂದು ಕಡೆ ಮುನಿಯಪ್ಪ ಅವರು ಕೂಡ ನಮಗೆ ಬೇಸರ ಇದೆ ಅಂತ ಜಾಬಲ್ಲೇ ಇಟ್ಕೊಂಡಿದ್ದಾರೆ ರಾಜೀನಾಮೆ ಪತ್ರವನ್ನು. ಹೀಗಾಗಿ ಅವರನ್ನು ಸಮಾಧಾನ ಪಡಿಸಿ ಟ್ರೈ ಮಾಡಿ, ಇಲ್ಲ ಅಂಗೀಕಾರ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಏನಾಗ್ಬೋದು ಈಗ? ನಾಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ಸಾರಥ್ಯವನ್ನು ವಹಿಸಿದಂತ ರಾಜ್ಯವನ್ನ ಮುನ್ನಡೆಸಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಕಂಡು ರಾಜ್ಯದ ಮುಖ್ಯಮಂತ್ರಿ ಆದ್ರು. ಆದ್ರೆ ಹಿರಿಯ ಸಚಿವರ ಮುಖ್ಯಮಂತ್ರಿಗಳ ಕನಸಿನ ಏನು ರಾಜ್ಯದ ಅಧಿಕಾರದವನ್ನ ಹಿಡಿದ್ರು, ಆದ್ರೆ ಅದರ ಜೊತೆಗೆ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಹಿರಿಯ ಸಚಿವರ ಅಸಮಾಧಾನವೇ ಒಂದಷ್ಟು ತಲೆಬಿಸಿ ತಂದಿದೆ. ಅದು ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದಷ್ಟು ತಲೆಬಿಸಿಯನ್ನ ಕೊಟ್ಟಿದೆ. ಯಾಕೆಂತಂದ ಹೇಳಿದ್ರೆ, ಯಾರೋ ನಿನ್ನೆ ಮೊನ್ನೆ ಬಂದಂತ ಶಾಸಕರು ಅಥವಾ ಹೊಸದಾಗಿ ಸಚಿವರಾದಂತ ನಾಯಕರು ಅಂತವ್ರೇನಾದ್ರೂ ಅಸಮಾಧಾನ ಒಳಗೊಂಡ್ರೆ ಅದನ್ನ ಶಮನ ಮಾಡಬಹುದು ಅನ್ನೋಂತ ಒಂದಷ್ಟು ಅದಿದಿತ್ತು. ಆದ್ರೆ ಈಗ ಹಿರಿಯ ಸಚಿವರೇ ಸಾಕಷ್ಟು ಬೇಸರವನ್ನ ಇಟ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪತ್ರವನ್ನ ನೇರವಾಗಿ ಕೊಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಒಂದೊಮ್ಮೆ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಮಾತುಕತೆಗೆ ಬಂದ್ರೆ ಅದಕ್ಕೆ ಉತ್ತರಿಸುವಂತ ಸಿದ್ಧತೆಗಳನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಇದರ ನಡುವೆ KH ಮುನಿಯಪ್ಪ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ನೇರವಾಗಿ ಖಾತೆ ವಿಚಾರಕ್ಕೆ ಒಂದಷ್ಟು ಮಾತನಾಡುವಂತ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ, ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತ ಮಾತನ್ನ ಸ್ವತಃ ರಾಹುಲ್ ಗಾಂಧಿ ಅವರು KH ಮುನಿಯಪ್ಪ ಅವ್ರಿಗೂ ಕೂಡ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇರ್ತದ್ದು. ಇದರ ಜೊತೆಗೆ ರಾಜ್ಯಸಭೆಯ ನಾಮಪತ್ರ ಸಲ್ಲಿಕೆಯ ನಂತರದಲ್ಲಿ ವಿಧಾನಸೌಧದಿಂದ ನೇರವಾಗಿ ಏರ್ಪೋರ್ಟ್ ನಲ್ಲಿರುವಂತಹ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋದ್ರು. ಅಲ್ಲಿ ಊಟವನ್ನ ಮಾಡಿದ್ರು. ಊಟದ ಜೊತೆಗೆ ಸಿದ್ದರಾಮಯ್ಯನವರ ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತೆ KC ವೇಣುಗೋಪಾಲ್ ಅವರು ಸೇರಿದಂತೆ ಪ್ರಮುಖರು ಎಲ್ಲರೂ ಕೂಡ ಈ ಪ್ರಸ್ತುತವಾಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಆಗಿರುವಂತದ್ದು ಅಥವಾ ಅಲ್ಲಿ ರಾಹುಲ್ ಗಾಂಧಿ ಅವರು ಯಾವೆಲ್ಲ ವಿಚಾರಗಳ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ್ರು, ಮತ್ತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ಈ ಎಲ್ಲಾ ಬೆಳವಣಿಗೆಗಳು ಹೋದ ನಂತರದಲ್ಲಿ ಇಲ್ಲಿ ಒಂದಷ್ಟು ಹಿರಿಯ ಸಚಿವರು ಆಗಿರುವಂತ ಕಾರಣಕ್ಕಾಗಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕೆಂತಂದ ಹೇಳಿದ್ರೆ ಏಕಾಏಕಿಯಾಗಿ ಅವರನ್ನ ರಾಜೀನಾಮೆ ಅಂಗೀಕಾರ ಮಾಡಿದ್ರೆ ಅದು ಬೇರೆ ರೀತಿಯದ್ದೇ ಸಂದೇಶ ರವಾನೆ ಆಗುತ್ತೆ, ಪಕ್ಷದಲ್ಲಿ ಗೊಂದಲ ಆಗುತ್ತೆ, ಸರ್ಕಾರದ ಮಟ್ಟದಲ್ಲಿ ಕೂಡ ಗೊಂದಲ ಆಗುತ್ತೆ. ಹಾಗಾಗಿ ಅವರನ್ನ ಮನವೊಲಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ರಣದೀಪ್ ಸಿಂಗ್ ಸುರ್ಜಿವಾಲ ಅವರಿಗೂ ಕೂಡ ಅವರ ಒಂದು ಮನವೊಲಿಸುವಂತ ಒಂದಷ್ಟು ಜವಾಬ್ದಾರಿ. ಹನುಮಂತು ಸಂಪರ್ಕದಲ್ಲಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗಿದೆ.